ಹಲೋ ನಮಸ್ಕಾರ. ನಾನು ನಿಮ್ಮ ಅಂಜಲಿ ಸಾಲಿಗ್ರಾಮ. ನಾನಿವತ್ತು ಬಂದಿರುವಂಥದ್ದು ಕಾಳಾವರದಲ್ಲಿರುವಂಥ ಕಾಳಿಂಗ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ. ಇಲ್ಲಿದ್ದ ವಿಶೇಷತೆ ಏನಂತ ಹೇಳ್ಕೊಂಡು ನಾನು ನಿಮ್ಗೆ ಹೇಳ್ತೆ, ಬನ್ನಿ ಶುರು ಮಾಡ್ಕೊಂಬ. ಈ ದೇವಸ್ಥಾನಕ್ಕೆ ಬಂದೆ ಲಿಟ್ರಲಿ ಒಂದು 4 ರಿಂದ 5 ವರ್ಷ ಆಯ್ತೇನೋ. ಎವ್ರಿ ಟೈಮ್ ಎಂತ ಆತಿತ್ತು ಅಂತೇಳಿ ಹೇಳ್ರೆ ನಾನು ಬರ್ಕ್ ಅಂತೇಳಿ ಹೇಳಿ ಅಂದ್ಕೊಂಡಮ್ಗೆ ಏನಾದ್ರು ಒಂದಾಯಿ ಸ್ಕಿಪ್ಪಾಯಿ ಹೋತಾಯಿತ್ತು. ಇವತ್ತು ದೇವಸ್ಥಾನವೇ ನನ್ನನ್ನು ಕರ್ಕೊಂಡಿತ್ತು. ಅದಕ್ಕೆ ಖುಷಿ ಪಡ್ತೆ. ದೇವಸ್ಥಾನ ನಾನು ಕಾಂಬತ್ತಿಗೆ ತುಂಬ ಚೇಂಜ್ ಇದ್ದಿತ್ತು, ಈಗ ಫುಲ್ ಚೇಂಜ್ ಆಗಿತ್ತು. ಮುಂಚೆ ಕಾಳವರ ಸೃಷ್ಟಿ ಬಂತಂದ್ರೂ ಕೂಡಲೇ ಅಜ್ಜಿ ಕೈ ಹಿಡ್ಕೊಂಡು ಆ ದೇವಸ್ಥಾನಕ್ಕೆ ಹೋಗುವಂಥ ಖುಷಿನೇ ಬೇರೆ. ಆ ದೇವಸ್ಥಾನ ಎಲ್ಲ ಸುತ್ತಾಕಿ ಬಂದು ಅಜ್ಜಿ ತರಿಸಿಕೊಡು ಒಂದು ಐಸ್ ಕ್ರೀಮಿಗೋಸ್ಕರ ನಾನು ಮತ್ತು ನನ್ನ ತಂಗಿ ಎಷ್ಟು ಕಾದಿತ್ತು ಅಂತೇಳಿ ಹೇಳ್ರೆ ಅದು ಲೆಕ್ಕನೇ ಇಲ್ಲೇನು. ಪ್ರತಿ ವರ್ಷ ಕಾಳವರ ಸೃಷ್ಟಿ ಬಂತಂದ್ರೂ ಕೂಡಲೇ ಖುಷಿ ಒಂದು ಐಸ್ ಕ್ರೀಮಿಗೋಸ್ಕರ. ಈಗ ನಮ್ಮ ಪ್ರಯಾರಿಟೀಸ್ ಎಲ್ಲ ಚೇಂಜ್ ಆಯ್ತು. ನಮ್ಮ ವಿಡಿಯೋ ಶುರು ಮಾಡ್ಕೊಂಬ ಬನ್ನಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಕಾಳಿಂಗ ದೇವಸ್ಥಾನದ ಪ್ರಧಾನ ಅರ್ಚಕರು. 30 ವರ್ಷದಿಂದ ನೀವು ಪ್ರಧಾನ ಅರ್ಚಕರು. ಇವ್ರ ಹತ್ರ ಕೇಳುವ ನಾವು ದೇವಸ್ಥಾನದ ಇಡೀ ಹಿಸ್ಟ್ರಿಯನ್ನು. ಫಸ್ಟ್ ದೇವಸ್ಥಾನ ಆಯಿತು, ಹೇಗೆ, ಎಷ್ಟು ವರ್ಷ ಆಯಿತು? ಮೊದಲು ಈಶ್ವರ ದೇವಸ್ಥಾನ ಹಳೂಪುರ ಕಾಲದಲ್ಲಿ ಇದ್ದಿತ್ತಂತೇಳಿ ಶಿಲಾಶಾಸನದಿಂದ ತಿಳಿದು ಬಂದಿತ್ತು. ಸುಮಾರು 600 ಅಥವಾ 800 ವರ್ಷದ ಹಿಂದೆ ಹಳೂಪುರ ಕಾಲದಲ್ಲಿ. ಹಾಗಾಗಿ ನಂತರ ಸುಬ್ರಹ್ಮಣ್ಯದಿಂದ ಕಾಳಿಂಗ ದೇವರು ಇಲ್ಲಿ ಒಂದು 2-3 ಕಿಲೋಮೀಟರ್ ಆಚೆಗೆ ಬಂದು ಅಲ್ಲಿಂದ ಹರ್ಕೊಂಡು ಬಂದು ಕರೆ ರೂಪದಲ್ಲಿ ಬಂದು ಅಲ್ಲಿ ಬಂದು ಮತ್ತು ಪುನಃ ಈಶ್ವರನ ಬಲಭಾಗದಲ್ಲಿ ಬಂದು ಸ್ಥಾಪನೆ ಆಯಿತು. ಆ ಹರ್ಕೊಂಡು ಬಂದ ಜಾಗದಲ್ಲಿ ಹೊಳೆ ರೂಟ್ ನೀರು ಹರಿಯುವಂಥ ತೊರೆ ಇತ್ತು. ಅದು ಅಂಕುಡಂಕ ಇತ್ತು, ಸ್ಟ್ರೈಟ್ ಇಲ್ಲ. ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಒಂದು ಹಿಂಗೆ ಅಂಕುಡಂಕಾಗಿ ಇದೆ. ಇದಲ್ಲ, ಇದು ದೇವಸ್ಥಾನಕ್ಕೆ ಅದೇ ಆಚೆ ಬದಿ ಅದು ಕಾಳಿಂಗ ದೇವರು ಬಂದಿದ್ದರಿಂದ ಕಾಳೂರು ಆಯಿತು ಹಳ್ಳಿ ಭಾಷೆಯಲ್ಲಿ. ಕಾಳೂರು ಅದೇ ಕನ್ನಡ ಭಾಷೆಯಲ್ಲಿ ಕಾಳಾವರ ಅಂತ ಮಾಡಿ ಈಗ ಇದಕ್ಕೆ ಗ್ರಾಮ ಕಾಳಾವರ ಅಂತ ಬಂದಿದೆ. ಮತ್ತು ಸುಬ್ರಹ್ಮಣ್ಯದಲ್ಲಿ ಮಾಡುವಂಥ ಎಲ್ಲ ಸೇವೆಗಳು, ಎಲ್ಲ ಪೂಜೆಗಳು ಇಲ್ಲಿ ಆಗುತ್ತೆ. ದಿವಸಕ್ಕೆ 2 ಹೊತ್ತು ಪೂಜೆ ಆಗುತ್ತೆ. ಈಗಲ್ಲ, 100 ವರ್ಷ ಹಿಂದಿಂದು 2 ಹೊತ್ತು ಪೂಜೆ ಆಗುತ್ತೆ. ಮತ್ತು ಪ್ರತಿ ತಿಂಗಳು 60 ದಿವಸ ವಿಶೇಷ ಪೂಜೆ ಇರುತ್ತೆ. ಮತ್ತು ವರ್ಷಕ್ಕೆ 2 ಜಾತ್ರೆ, ಷಷ್ಠಿ ಉತ್ಸವ. ಮಾರ್ಗಶೀರ್ಷ ಶುಕ್ಲ ಶುದ್ಧ ಷಷ್ಠಿ ದಿವಸ, ಪೌಷ ಶುದ್ಧ ಷಷ್ಠಿ ದಿವಸ ವಿಶೇಷವಾಗಿ ಜನ 3 ಗಂಟೆಯಿಂದ, ಬೆಳಗ್ಗೆ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನಿರಂತರವಾಗಿ ಬಂದು ಸೇವೆ ಸಲ್ಲಿಸಿ ದೇವರ ದರ್ಶನವನ್ನು ಪಡೆದು ಪ್ರಸಾದ ತಗೊಂಡು ಸಿರಿಮುಡಿ ಪ್ರಸಾದ ತಗೊಂಡು ಹೋಗ್ತಿದ್ದರು. ಮತ್ತು ಊಟ ಒಂದು 15,000ರಿಂದ 20,000 ಜನ ಊಟ ಇಲ್ಲಿ ಭೋಜನ ವ್ಯವಸ್ಥೆ ಇದೆ ಎಲ್ಲರಿಗೂ. ಮತ್ತು ಸಿರಿಸೃಷ್ಟಿ ಮಾಡಿದ ದಿವಸ ಹಾಲಿಟ್ಟು ಸೇವೆ, ಮಂಡಲ, ತುಲಾಭಾರ ಸೇವೆಗಳು ನಡೆಯುತ್ತೆ. ಹಿರಿಸೃಷ್ಟಿ ಅದಾದ ಮೇಲೆ ಒಂದು ತಿಂಗಳ ನಂತರ ಒಂದೇ ದಿವಸ ಅದು ಹಿರಿಸೃಷ್ಟಿಗೆ ಬರಲಿಕ್ಕೆ ಅನಾನುಕೂಲ ಆಗದಿದ್ದವರಿಗೆ ಮತ್ತೊಂದು ಇದರಲ್ಲಿ ಅಂತ ಆಗಲಿಕ್ಕೆ ಹಿಂದಿನಿಂದ ಒಂದು ಮಾಡ್ಕೊಂಡು ಬಂದಿದ್ರು. ಈಗ ತುಂಬ ಜನ ಬರ್ತಾಯಿತ್ತು. ಮತ್ತು ಇದು ದೇವರ ಅಭಿವೃದ್ಧಿ ಕೆಲಸವನ್ನು ತುಂಬ ಮಾಡಲಿಕ್ಕೆ ಇತ್ತು. 2 ಗರ್ಭಗುಡಿ ಆಯಿತು, 1 ಬದಿ ಪೌಳಿ ಆಯಿತು. ಇನ್ನೂ 2 ಬದಿ ಪೌಳಿ, ಹೆಬ್ಬಾಗಿಲು, ಮಹಾದ್ವಾರ, ನೆಲ, ಮಾಡು, ಮಂಡಲಗಾರ, ಮತ್ತು ಆಚೆ ಭೋಜನ ಶಾಲೆ ಆಯಿತು. ಊಟದ್ದು ಹಾಲು ಇದೆಲ್ಲ ಆಗಲಿಕ್ಕಿದೆ. ತುಂಬ ಭಕ್ತಾದಿ ಮಾನಿಗಳಿಂದ ಅದನ್ನು ನೆರವೇರಿಸಿ ಕೊಡಬೇಕಂತ ಕೇಳಿಕೊಳ್ತೀವಿ. ಅದಕ್ಕೆ ಸುಬ್ರಹ್ಮಣ್ಯಲ್ಲಿ ಮಾಡುವಂಥ ಎಲ್ಲ ವಿಶೇಷವಾಗಿ ದೊಡ್ಡ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ಶಿಲಾ ಪ್ರತಿಷ್ಠೆ. ಈಗ ಮತ್ತು ಜನರಿಗೆ ಸುಲಭ ಆಗಲಿ ಅಂತೇಳಿ ಸಾಮೂಹಿಕ ಸರ್ಪ ಸಂಸ್ಕಾರ ಒಂದು 2-3 ವರ್ಷದಿಂದ ಶುರು ಮಾಡಿದ್ರು. ಅಂದರೆ ಜನರಿಗೆ ಹೊರೆ ಒಂದೊಂದೇ ಮಾಡಿದರೆ ತುಂಬ ಇದಾಗುತ್ತೆ ಅಂತೇಳಿ 5, 6 ಅಥವಾ 10 ಹೀಗೆ ಮಾಡಿ ಅದ್ರ ಮೇಲೆ ಜನ ತುಂಬ ಜನ ಇಲ್ಲಿ ಹತ್ತಿರದಲ್ಲಿ ಬಂದು ಮೊದಲು ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ರು. ಈಗ ಇಲ್ಲೇ ಹತ್ತಿರದಲ್ಲಿ ಬಂದು ಕಾಳಿಂಗ ದೇವರು ಬಿಟ್ಟು ಬೇರೆ ಯಾವುದು? ಕಾಳಿಂಗ ದೇವರು ಬಿಟ್ಟು ಕಾಳಿಂಗ, ಆಚೆ ಮಾಲಿಂಗೇಶ್ವರ ಬಿಟ್ಟು ಈಗ ಅಂದರೆ 2 ಗಣಪತಿ ಮತ್ತು ದುರ್ಗೆ ಇತ್ತಂತೇಳಿ ಈಗ ಒಂದು ಹೀಗೆ ಪ್ರತೀತಿ ಆಯಿತು. ಅದನ್ನೀಗ ನೆಕ್ಸ್ಟ್ ಇಲ್ಲಿ ಹಿಂದುಗಡೆ ಪೌಳಿಯಲ್ಲಿ ಸ್ಥಾಪನೆ ಮಾಡಬೇಕಂತ ಮೂಲ ಹುತ್ತ ಮತ್ತು ಮರ ಎಲ್ಲ ಬೆಳೆದಿತ್ತು.
ಇದರ ಸಮಯದಲ್ಲಿ ಅಂದರೆ ಎತ್ತರದ ಮರನ ತೆಗೆದಿತ್ತು ಪುಟ್ಟ ಹಾಗೆ ಉಳಿಸ್ಕೊಂಡು ಕೆಲಸ ನಮಗೆಲ್ಲ ನೋಡ್ಲಿಕ್ಕೆ ಆಗುತ್ತೆ. ಈಗ ನೋಡಲಿಕ್ಕೆ ಇಲ್ಲ. ಮೊದಲಿನ ಇದರಲ್ಲಿ ಒಂದು ಸ್ವಲ್ಪ ನೋಡಲಿಕ್ಕೆ ಅನುಕೂಲ ಇದ್ದಿತ್ತು. ಈಗ ಮತ್ತೆ ಶುದ್ಧ ಆಗುತ್ತಂತ ಎಲ್ಲ ಇದು ಮಾಡಿದ್ದು. ಹುತ್ತ ಇರೋದು ಅದಾಯ ಹುಟ್ಟಿ ಬಂದಿದ್ದ ಹೇಗೆ? ಇಲ್ಲ, ಅದೇ ಇದ್ದಿದ್ದು. ನಾವು ಬಿಟ್ಟು ನಮ್ಮ ಅಜ್ಜನ ಕಾಲದಿಂದ ಸುಮಾರು 100 ವರ್ಷದಿಂದ ಹಾಗೆಯೇ ಬೇರೆ ಬೇರೆ ಭಕ್ತಾದಿಗಳು ಬೇರೆ ಬೇರೆ ಕಾರಣಕ್ಕೆ, ಚರ್ಮದ ಕಾರಣದಿಂದ, ಕಣ್ಣಿನ ಇದು, ಮಕ್ಕಳು ಕೆಲವು ಸಂತಾನಕ್ಕೆ ಎಲ್ಲ ಅವರು ಹೇಳಿಕೊಂಡು ನಂತರ ಸಂತಾನ ಆದ ಮೇಲೆ ಇಲ್ಲಿ ಪ್ರತಿಷ್ಠೆ ಮಾಡಿದೆ. ಅಂದರೆ ಮೊದಲು ಅಲ್ಲಿ ಪ್ರತಿಷ್ಠೆ ಮಾಡಿದ ನಂತರ ಇಲ್ಲಿ ಅದನ್ನು ಇಲ್ಲಿ ಹಾಕಿದೆ. ಈಗಲೂ ಇಲ್ಲಿ ಪ್ರತಿಷ್ಠೆ ಮೊನ್ನೆ ಅಷ್ಟೇ ಒಂದು ಈಚೆ ಬದಿದ್ದು ಒಂದು ಪ್ರತಿಷ್ಠೆ ಆಯಿತು. ಹಾಗೆ ಪ್ರತಿಷ್ಠೆ ಆಗ್ತಿತ್ತು. ಪ್ರತಿಷ್ಠೆ ಆಯಿತು. ಮತ್ತು ಇಲ್ಲಿ ಸುಬ್ರಹ್ಮಣ್ಯ ಕಾಳಿಂಗ ಅಂದರೆ ಎಲ್ಲಕ್ಕಿಂತ ಹೆಚ್ಚಿಗೆ ಚರ್ಮದ ರೋಗದ ಬಗ್ಗೆ, ಕಾಲೆ, ಜಡ್ಡು ಅಥವಾ ಕಣ್ಣಿನ ಒಂದು ತೊಂದರೆ ಬಗ್ಗೆ ಎಲ್ಲ ಈ ಬೆಳ್ಳಿದು ಹರಕೆ ಹೇಳ್ತಾ ಇದ್ದೆ. ಎಲ್ಲೂ ಬೇರೆ ಪ್ರದೇಶದಲ್ಲಿ ಹೇಳ್ಕೊಂಡ್ರು ಅದ ನಂತರ ಅದು ವಾಸಿಯಾಗಿ ನಂತರ ಇಲ್ಲಿ ಬಂದು ಅದನ್ನು ಅರ್ಪಿಸ್ತಾರೆ. ಹರಕೆಗೋಸ್ಕರ ಜನ ಒಂದು 70-80% ಜನ ಅದಕ್ಕೋಸ್ಕರ ಬಂದಿರ್ತಾರೆ. ಪೂಜೆ ಹೆಂಗಿರುತ್ತೆ? ಪೂಜೆ ಬೆಳಗ್ಗೆ 9 ಕಾಲಿಗೆ ಇಂದ 12:30ವರೆಗೆ ಪೂಜೆ ಸಮಯವನ್ನು ನಿಗದಿಸಿದ್ದು. ಮತ್ತೆ ರಾತ್ರಿ ಒಂದು 6 ಕಾಲಿಂದ 7:30-7:45ವರೆಗೆ ಮಧ್ಯಾಹ್ನದ ಅವಧಿಯಲ್ಲಿ ಇರುತ್ತೆ. ತಮ್ಮ ಒಂದು ಕಷ್ಟ ಕಾರ್ಪಣ್ಯ ಬೇಡ್ಕೊಂಡು ಅದನ್ನು ಕೂಡಲೇ ನೆರವೇರಿಸಿ ಕೊಡುವಂಥದ್ದು. ನಮಗೆ ಅನುಭವ ಇತ್ತು. ಎಲ್ಲ ತುಂಬ ಇದೆ ಅಂದರೆ ಕೆಲವರಿಗೆ ಒಂದು ಹುಡುಗನಿಗೆ ಇಲ್ಲಿ ಮಾತು ಬರ್ತಿರಲೇ ಇತ್ತು ಒಂದು 4-5 ವರ್ಷದಿಂದ, 4-5 ವರ್ಷದವರೆಗೆ. ಈಗ ತುಂಬ ವರ್ಷ ಹಿಂದೆ ಇಲ್ಲಿ ಬಂದು ಸೃಷ್ಟಿ ಬಂದು ಕೂಡ ಇಲ್ಲಿ ಹೆಬ್ಬಾಗ್ಲಿ ಬಂದು ಕೂಡ ಅಮ್ಮ ಅಂತ ಹೋಗಿಬಿಟ್ಟ. ನಂತರ ಮಾತಂತ ಈಗ ವಿದೇಶದಲ್ಲಿ ಕಲಿತು ವಿದೇಶದ ದೊಡ್ಡ ಹುದ್ದೆಯಲ್ಲಿದ್ದ. ಹಾಗೆ ಇದೊಂದು ಅಂತಲೇ ಅಲ್ಲ, ತುಂಬ ಜನ ಇದೆ. ಎಷ್ಟೋ ಹೊಟ್ಟೆ ನೋವು ಇದ್ದವರಿಗೆ ಕೆಲವುದು ಇದು ಡಾಕ್ಟ್ರು ಶಸ್ತ್ರಚಿಕಿತ್ಸೆ ಬೇಕಂತ ಹೇಳಿದವರಿಗೂ ಅವರೆಲ್ಲ ಹೇಳ್ಕೊಂಡಿದ್ದರಿಂದ ಆ ಶಸ್ತ್ರಚಿಕಿತ್ಸೆಯಲ್ಲದೆ ಆ ನೋವು ಗುಣ ಆದಿತ್ತು. ಹೊಟ್ಟೆ ನೋವು ಅಥವಾ ಗೆಡ್ಡೆಯೋ ಅಥವಾ ಕಣ್ಣಿನ ಸಂಬಂಧ ಮೇಯ್ನ್ ಆಗಿ ಕಣ್ಣಿನ ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ. ಕಣ್ಣಿನ ಆಪರೇಷನ್ ಮಾಡೋದು ಅಷ್ಟು ಅವ್ರ ಹತ್ರ ಇದಿರ್ತಿಲ್ಲ. ಅವರ ಕಡೆಗೆ ಇಲ್ಲಿ ಹೇಳ್ಕೊಂಡು ಆಪರೇಷನ್ಗೆ ನೆಸ್ಕೊಂಡ್ಬಂತು. ನನಗೆ 8 ವರ್ಷ ಆದ ಮೇಲೆ ಮಕ್ಕಳು ಆಯಿತು. ಹಾಗಾಗಿ ಸಾಕ್ಷಿ ಅದೇ ದೇವರೇ ಕೊಡ್ತಾನೆ. ನಮ್ಮ ಕೈಯಲ್ಲಿ ಏನೂ ಆಗುದಿಲ್ಲ, ದೇವರಿಂದ. ಬಟ್ ಇಲ್ಲಿಗ ಸೃಷ್ಟಿ ಆಗಿತ್ತಲ್ಲ, ಸೊ ಸೃಷ್ಟಿ ಅಂದ್ರೆ ಎಂತ, ಅದೆಂತ ಕಾಡ್ತಾ ಇತ್ತು, ಅದ್ರ ಬಗ್ಗೆ ಒಂಚೂರು ಹೇಳ್ತೀರಾ? ಜಾತ್ರೆ ಇಲ್ಲಿ ಮತ್ತೆ ಅದು ರಥೋತ್ಸವ ಅಂತ ಇರುವುದಿಲ್ಲ, ಇಲ್ಲ. ಹಾಗಾಗಿ ಜನರಿಗೆಲ್ಲ ಅಂದ್ರೆ ಹಿಂದೆಲ್ಲ ಬರ್ಲಿಕ್ಕೂ ಅನಾನುಕೂಲ. ಈಗ ದಿವಸ ಬರ್ತಾರೆ, ಅದ್ರ ಕಥೆ. ಅದಕ್ಕೆ ವರ್ಷಕ್ಕೆ 2 ಸೃಷ್ಟಿ ಅಂತೇಳಿ ಮಾಡಿ ಆ ದಿವಸದಲ್ಲಿ ಎಲ್ಲ ಅನುಕೂಲತೆಯನ್ನು ಮಾಡ್ತಾರೆ. ಹಿಂದಿನ ಇದನ್ನು ಈಗ ಅನುಕೂಲತೆ ಇದೆ, ಅದನ್ನೇ ಮುಂದಸ್ಕೊಂಬರ್ತಿದ್ರೆ. ಈಗ ಸೃಷ್ಟಿ ತುಂಬ ಜನ ಈಗ ದಿವಸ ಬಂದರು ಅಂತ ಸೃಷ್ಟಿ ಬಪ್ಪನ್ನು ತಪ್ಪಿಸೋದಿಲ್ಲ. ಒಂದು ಇದೆ ಸೃಷ್ಟಿ ಹೋಗಿದ್ರೆ ಅವ್ರಿಗೆ ಮನಸ್ಸಿಗೆ ನಾನು ಈ ವರ್ಷ ಸೃಷ್ಟಿ ಹೋಗಲಿಲ್ಲ, ನನಗೆ ಏನೋ ತೊಂದರೆ ಆಗುತ್ತೇನೋ ಅಂತ ಆಗುವಿದೆ ಅವರಿಗೆ. ಹಾಗಾಗಿ ನೀವೀಗ ಇಲ್ಲಿ 30 ವರ್ಷದಿಂದ? ನಾನು 31 ವರ್ಷದಿಂದ. ಮತ್ತೆ ತಂದೆಯವರಿದ್ದರು, ಅಜ್ಜ ಇದ್ರು. 100 ವರ್ಷದಿಂದ ನಮ್ಮ ಇದೆ. ನನಗೆ ತಿಳಿದ ಪಾರ್ಟಿಗೆ 100 ವರ್ಷದಿಂದ ನಾವೇ ಪೂಜೆ ಮಾಡ್ತೀವಿ. ಅಂದರೆ ನಮ್ಮ ಶಸ್ತ್ರ ಪೂಜೆ ಮಾಡ್ತೀವಿ. ವಿಶೇಷವಾಗಿ ನಾಗದೇವರ ದರ್ಶನ ಅಂತ ಪಾತ್ರೆಗಳಿಂದ ಸೃಷ್ಟಿಗೆ 2 ಸೃಷ್ಟಿಗೆ ಮಂಡಲಕ್ಕೆ ಇದಿದೆ. ಮತ್ತು ವರ್ಷದಲ್ಲಿ 3 ಸಂಕ್ರಾಂತಿ ದಿವಸ ದರ್ಶನ. ಅಂದರೆ ಜನರು ತಮ್ಮ ಕಷ್ಟ ಕಾರ್ಪಣ್ಯವನ್ನು ಸಮಸ್ಯೆಗಳನ್ನು ಕೇಳಿ ಈಗ ಸರ್ಪ ಸಂಸ್ಕಾರ ಮಾಡಿರ್ತಾರಲ್ಲ, ಸೊ ಅದಕ್ಕೆ ಕೆಲವರು ಹೇಳ್ಕೊಂಡಿರ್ತಾರೆ, ಸೊ ಅದು ಕುಕ್ಕೆಗೆ ಹೋಗಿ ಮಾಡ್ಕೊಂಡ್ಕ ಅಥವಾ ಇಲ್ಲಿ ಬಂದು ಮಾಡಿದ್ರೆ ಸಾಕ? ಅದೇನಿಲ್ಲ, ಇಲ್ಲಿ ಬಂದು ಮಾಡಿದ್ರು ಕೊಕ್ಕೆಗೆ ಹೋದಷ್ಟೇ ಫಲ ಸಿಗುತ್ತೆ. ಅಂದ್ರೆ ಈ ಪ್ರಾಂತ್ಯದವರಿಗೆ ಇದು ಹತ್ರ, ಇಲ್ಲೇ ಬಂದು ಮಾಡ್ತಾರೆ. ಮತ್ತೆ ಕುಕ್ಕೆ ಹೋಗೋದು ತುಂಬಾ ದೂರ ಇದೆಲ್ಲ ಆಗುತ್ತಲ್ಲ. ಹಾಗೆ ಮತ್ತೆ ಅಲ್ಲಿ ಉಳ್ಕೊಂಬುದು ಕಷ್ಟ, ಅದಕ್ಕೆ ಇಲ್ಲೇ. ಇವತ್ತು ನಮ್ಮ ಜೊತೆ ಇನ್ನೊಬ್ರು ಭಟ್ರು ಇದ್ರ, ಸೊ ಅವ್ರ ಜೊತೆ ಮಾತಾಡುವ. ಅನಂತ ಪದ್ಮನಾಭ ಅಡಿಗ ಅಂತೇಳಿ ಹೇಳ್ಕಂಡ. ನಾನು ಹೇಳೋದೇನೆಂದರೆ, ಇವತ್ತಿನ ಕಾಳವಾರ ಎಂಬ ಸುಪ್ರಸಿದ್ಧವಾದ ಕ್ಷೇತ್ರ ಇದು. ಸಮೀಪದಲ್ಲಿ ಕ್ರೀಡಾ ಕ್ಷೇತ್ರವನ್ನು ಕೋಡೇಶ್ವರ ಇದೆ. ಅದರಿಂದ 3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಕಾಳವಾರ ಕ್ಷೇತ್ರ ಬರ್ತಾ ಇದೆ. ಈ ಕಾಳವಾರ ಕ್ಷೇತ್ರ ಮಾಬುಕಳದಿಂದ ಭಟ್ಕಳದವರೆಗೆ ಇರುವ ಭಕ್ತರ ಪೂರ್ತಿ ಗಂಟೆಗೆ ಇದು ಪವಿತ್ರ ಕ್ಷೇತ್ರವಾಗಿದೆ.
ಇಲ್ಲಿ ಸಾಮೂಹಿಕ ಸಂಸ್ಕಾರ, ಆಶ್ಲೇಷ ಬಲಿ, ಪ್ರತಿಯೊಂದು ಸುಬ್ರಹ್ಮಣ್ಯ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಈ ನಮ್ಮ ದೇವಸ್ಥಾನದಲ್ಲಿ ನಡೀತಾ ಇದೆ. ಇನ್ನು ಸಾಮೂಹಿಕ ಸಂಸ್ಕಾರವನ್ನು ಹಾಕಿಟ್ಕೊಂಡಿದ್ದು ಅಂದರೆ ಆರ್ಥಿಕದಲ್ಲಿ ಬಡತನದಲ್ಲಿರುವವರಿಗೆ, ಆರ್ಥಿಕ ಅಶಕ್ತರಿಗೆ, ಮಾಡಲಿಕ್ಕೆ ತೊಂದರೆ ಆಗಿರುವಂಥ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಸಾಮೂಹಿಕ ಸಂಸ್ಕಾರವನ್ನು ಮಾಡ್ತಾ ಇದ್ದೀವಿ. ಒಂದು ಸಂಸ್ಕಾರ ಮಾಡಲಿಕ್ಕೆ ಬೇರೆ ಕಡೆ ಅಂದರೆ 30-35 ಸಾವಿರ ರೂಪಾಯಿ ಬೇಕಾಗುತ್ತೆ. ಇದರಲ್ಲಿ ಬರೀ 11,000 ರೂಪಾಯಿಗೆ ಸಂಕ್ಷಿಪ್ತವಾಗಿ ಕ್ರಿಯಾಲೋಪವಾಗದಂತೆ ಎಲ್ಲ ರೀತಿಯಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹ ಪ್ರಾಪ್ತವಾಗುವಂತೆ ಈ ಸಾಮೂಹಿಕ ಸಂಸ್ಕಾರವನ್ನು ನಾವು ಮಾಡಿಕೊಡ್ತಾ ಇದ್ದೀವಿ. ಇದನ್ನು ನಮಗೆ ಆಡಳಿತ ಮಂಡಳಿ ಸಂಪೂರ್ಣ ಸಹಕಾರ ಕೊಡ್ತಾ ಇದೆ. ಇಲ್ಲಿ ಇನ್ನೂ ಹಲವಾರು ಅಭಿವೃದ್ಧಿ ಕಾರ್ಯಗಳಾಗಬೇಕಾಗಿದೆ. 2 ಪೌಳಿ, ಮಹಾದ್ವಾರ, ಬಾಗಿಲು, ಆಮೇಲೆ ಮುಂದೆ ನಡೆಯುವಂಥ ಸಂಪೂರ್ಣ ಜೀರ್ಣೋದ್ಧಾರಕ್ಕೆ ಭಕ್ತ ಮಹಾಜನ ಸಹಕಾರ ನಾವು ಬಯಸ್ತಾ ಇದ್ದೀವಿ. ಇನ್ನೂ ಹೆಚ್ಚು ಹೇಳೋದ್ರೆ ಭಾಳ ಇದೆ ಹೇಳೋದಾದರೆ, ಆದರೆ ನಿಮ್ಮಂಥ ಎಲ್ಲರ ಸಹಕಾರ ನಮ್ಮ ದೇವಸ್ಥಾನಕ್ಕೆ ಬೇಕಾಗಿದೆ. ಮತ್ತು ಇಲ್ಲಿ ಪ್ರತಿದಿನ 9 ಗಂಟೆಯಿಂದ 12:30 ಗಂಟೆಗೆ ಪೂಜೆ ನಡೀತಾ ಇರುತ್ತೆ. ಸಂಜೆ 5:30ರಿಂದ 6:30 ಎಲ್ಲ ರೀತಿಯಲ್ಲಿ ಪ್ರತಿದಿನ ತಪ್ಪದೆ ಪೂಜೆ ನಡೀತಾ ಇದೆ. ಅನುವಂಶಿಕವಾಗಿ ಸಹ 300 ವರ್ಷಗಳಿಂದ ಒಂದೇ ಅರ್ಚಕ ಮನೆತನದ ಈ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಯಾವುದೇ ರೀತಿ ಕ್ರಿಯಾಲೋಪವಾಗದಂತೆ, ಕರ್ತವ್ಯ ಚ್ಯುತಿಯಾಗದಂತೆ ಸಂಪೂರ್ಣ ಈ ನಮ್ಮ ಸುಬ್ರಹ್ಮಣ್ಯ ಕ್ಷೇತ್ರ ನಡೀತಾ ಇದೆ. ಆಡಳಿತ ಮಂಡಳಿಗಳು ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರ ಸಹಕಾರದಿಂದ ಇವತ್ತು ನಿವೃತ್ತವಾಗಿ ದೇವರ ಅನುಗ್ರಹದಿಂದ ಎಲ್ಲ ರೀತಿಯಲ್ಲಿ ನಡೀತಾ ಇದೆ. ಇನ್ನೂ ಹೆಚ್ಚಿನ ಸಹಕಾರ ಬೇಕಂತ ನಾವು ಬಯಸ್ತಾ ಇದ್ದೀವಿ. ನಿತ್ಯ ಅರ್ಚಕರಾಗಿರುವವರು ಅನುವಂಶಿಕ ಪೂಜೆಯವರು. ನಾನು ಅವರಿಗೆ ತೊಂದರೆ ಆಗುತ್ತೆ ಎಂಬ ಲೆಕ್ಕಕ್ಕೆ ಅವರಿಗೆ ಸಹಕಾರ ಕೊಡಲಿಕ್ಕೆ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ. ಒಬ್ಬರಿಗೆ ಕಷ್ಟ ಆಗ್ತಾ ಇದೆ, ಅದನ್ನು ಅರ್ಚಕ ಮಂಡಳಿ ಹಾಗೂ ಅಭಿವೃದ್ಧಿ ಮಂಡಳಿ ಅವರ ಇಬ್ಬರ ಸಹಕಾರದಿಂದ ನನಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ಭಗವಂತನ ಸೇವೆ ಮಾಡಲಿಕ್ಕೆ. ಆದರೆ ಇನ್ನೂ ಇಲ್ಲಿ ನಾನು ಬಂದ ಮೇಲೆ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ, ನಾನು ಬಂದ ಮೇಲೆ ಈ ದೇವಸ್ಥಾನಕ್ಕೆ ನಾನು ಕಾಲಿಟ್ಟ ಮೇಲೆ ನನ್ನ ಅಭಿವೃದ್ಧಿಗೆ ಸಂಪೂರ್ಣ ದೇವರು ಸಹಕಾರ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಮಹಾಲಿಂಗೇಶ್ವರನ ಬಲಭಾಗದಲ್ಲಿರುವಂಥ ಸುಬ್ರಹ್ಮಣ್ಯ ನಿಮಗೆ ಸರ್ವಸಾಮಾನ್ಯ ಎಲ್ಲೂ ಸಿಗುತ್ತದೆ, ಇದು ಒಂದು ಕ್ಷೇತ್ರ ಬಿಟ್ಟರೆ. ಆದರೂ ಕ್ಷಿಪ್ರ ಫಲದಾಯಕ. ಯಾರು ಸುಬ್ರಹ್ಮಣ್ಯ ತನ್ನ ಅಧಿಕ ಶಕ್ತಿಯಿಂದ ಇಲ್ಲಿ ಭಕ್ತರಿಗೆ ಸಂಪೂರ್ಣ ಅನುಗ್ರಹ ಮಾಡ್ತಾ ಇದ್ದಾನೆ. ಸುಬ್ರಹ್ಮಣ್ಯ ಇಲ್ಲಿಯ ಕಾಳಿಂಗ ಸುಬ್ರಹ್ಮಣ್ಯ, ಕಾಳಿಂಗ ನಾಮಧೇಯದಿಂದ ಸಂಪೂರ್ಣ ಕ್ಷಿಪ್ರ ಫಲದಾಯಕವಾಗಿ ಎಲ್ಲ ಭಕ್ತರ ಸಮೂಹಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಕೋಮು ಸಾಮರಸ್ಯ ವಿಚಾರದಲ್ಲಿ ಮಾತಾಡೋದಾದರೆ, ಈ ನಮ್ಮ ದೇವಸ್ಥಾನಕ್ಕೆ 8ರಿಂದ 10 ಕುಟುಂಬ, ಭಟ್ಕಳದ ಹತ್ರ ಸೀರೂರು ಅಂತ ಇದೆ, ಅಲ್ಲಿಂದ ಮುಸ್ಲಿಂ ಕುಟುಂಬ ನಮ್ಮ ದೇವಸ್ಥಾನ ನಂಬ್ಕೊಂಡವರಿದ್ದಾರೆ. ಈ ಹಿರಿ ಸೃಷ್ಟಿಯ 8 ದಿನ ಮೊದಲು ಬರ್ತಾರೆ, ಇಲ್ಲ 8 ದಿನ ಲಾಸ್ಟಿಗೆ ಜನಸಂದಣಿ ಕಮ್ಮಿ ಆದಮೇಲೆ ಬಂದು ನಮ್ಮ ಮುಡಿ ಪ್ರಸಾದವನ್ನು ತಗೊಂಡೋಗಿ ಅವರ ಮನೆಗೆ ಹಾಕ್ತಾರೆ. ಇದು ಇಲ್ಲಿಯ ಒಂದು ವೈಶಿಷ್ಟ್ಯತೆ. ಅವರು ಇವತ್ತಿನಿಂದ ಮೊದಲಿಂದ ಬರ್ತಾ ಇದ್ದಾರೆ. ಇಲ್ಲಿನೀಗ ಸ್ವಲ್ಪ ಸಂಸ್ಕಾರ ಮಾಡಿ ಹೋಗಿರ್ತಾರೆ. ಸೊ ಹೋಗಿ ಆದವರು ವಾಪಸ್ ಬಂದು ನಮ್ಗೆ ಏನಾದರೂ ಈ ಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತೇಳಿ ಯಾರಾದರೂ ಹೇಳಿಕೊಂಡವರಿದ್ರೆ ಈ ಪ್ರಶ್ನೆಯನ್ನು ನೀವು ನಮ್ಮ ದೇವಸ್ಥಾನದಲ್ಲಿ ಸೇವಕರು ಭಕ್ತಾದರಿಗೆ ಎದುರುಗಡೆ ಕೇಳಿದ್ರೆ ಭಕ್ತರಿಂದಲೇ ಈ ನುಡಿಯನ್ನು ಅವರಿಂದ ಆಡಿಸ್ತೀನಿ. ಯಾಕಂದರೆ ಇಲ್ಲಿ ಮಾಡಿದವರು ಪ್ರತಿಯೊಬ್ಬರು ಅಭಿವೃದ್ಧಿ ಆಗಿದ್ದಾರೆ. ಇನ್ನು ಮುಂದೆ ತನ್ನ ಸೇವೆಯನ್ನು ನಾವು ಕೊಡ್ತೇವೆ ಅಂತ ಅವರಾಗೆ ಮುಂದೆ ಬರ್ತಾ ಇದ್ದಾರೆ. ಆದ್ದರಿಂದ ಈ ಸೇವೆಯನ್ನು ಮಾಡಿದವರು ಯಾರಿಗೂ ನಮ್ಮ ಸುಬ್ರಹ್ಮಣ್ಯ ಆಗಲಿ ಮಹಾಲಿಂಗೇಶ್ವರ ಆಗಲಿ ಯಾವುದೇ ರೀತಿ ಕೊರತೆ ಮಾಡಿಲ್ಲ. ಇನ್ನೂ ಹೆಚ್ಚಿನ ಸೇವೆ ಮಾಡ್ಕೊಳ್ಳುವಂಥ ಶಕ್ತಿ ಅವರಿಗೆ ಕೊಡ್ತಾ ಇದ್ದಾನೆ. ಇದನ್ನು ನಾನು ಹೇಳೋದು ಸರಿಯಾಗಲ್ಲ, ನಮ್ಮ ಭಕ್ತ ಸಮುದಾಯದಿಂದ ಹೇಳಿಸ್ತೀನಿ ಬೇಕಾದ್ರೆ. ನಮಸ್ತೆ, ನಾನು ರಂಜಿತ್ ಶೆಟ್ಟಿ ಅಂತ, ಶ್ರೀ ಮಹಾಲಿಂಗೇಶ್ವರ ಕಾಳಿಂಗ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಗಿದ್ದೇನೆ. ಕಳೆದ 2 ವ್ಯವಸ್ಥಾಪನಾ ಸಮಿತಿಯಲ್ಲಿ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಕಾಳಾವರ ಕಾಳಿಂಗ ಸುಬ್ರಹ್ಮಣ್ಯ ದೇವಸ್ಥಾನ ಇಡೀ ಅವಿಭಾಜಿತ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಒಂದು ವಿಶಿಷ್ಟವಾದಂಥ ದೇವಸ್ಥಾನ, ಐತಿಹಾಸಿಕವಾದಂಥ ದೇವಾಲಯ. ಇದನ್ನು 2ನೇ ಸುಬ್ರಹ್ಮಣ್ಯ ಅಂತ ಕರೀತಾರೆ. ಯಾಕಂದರೆ ಈ ಸುಬ್ರಹ್ಮಣ್ಯದಲ್ಲಿ ಏನು ಸೇವೆಗಳನ್ನು ನಡೀತವೆ ಅದೆಲ್ಲ ಸೇವೆಗಳು ಇಲ್ಲಿ ಕಾಳಾವರದಲ್ಲಿ ನಡೀತಾ ಬಂದಿದೆ. ಹಾಗೆ ಏನು ಕಾಳಸರ್ಪ ದೋಷ ಇದೆ ಅದು ಸಹ ಇಲ್ಲಿ ಬಂದು ಹರಕೆ ಹೊತ್ತಲ್ಲಿ, ಯಾಕಂದರೆ ಕಾಳಹಸ್ತಿ ಬಿಟ್ಟರೆ ಕಾಳಾವರ ಕಾಳಿಂಗ ಸುಬ್ರಹ್ಮಣ್ಯ, ಯಾಕಂದರೆ ಇಲ್ಲಿ ಸುಬ್ರಹ್ಮಣ್ಯ ಮತ್ತು ಮಹಾಲಿಂಗೇಶ್ವರ ದೇವಸ್ಥಾನ ಒಟ್ಟಿಗೆ ಇರುವುದು ಒಂದು ವೈಶಿಷ್ಟ್ಯವಾದಂಥ ದೇವಸ್ಥಾನ. ಹಾಗೆ ಕಳೆದ 3 ವರ್ಷಗಳ ಹಿಂದೆ ಈ ದೇವಾಲಯ ಜೀರ್ಣೋದ್ಧಾರಗೊಂಡಿದ್ದು ಇನ್ನೂ ಅಭಿವೃದ್ಧಿ ಹೊಂದಲಿಕ್ಕೆ ಇದೆ. ಪೌಳಿಗಳು ಹಾಗೂ ಹೆಬ್ಬಾಗಿಲು ರಚನೆ ಆಗಲಿಕ್ಕೆ ಬಾಕಿ ಇದೆ. ಈಗಾಗಲೇ ಒಂದು ಕಡೆ ಪೌಳಿಯನ್ನು ನಿರ್ಮಾಣವನ್ನು ಮಾಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಈ ಪೌಳಿ ಮತ್ತು ಹೆಬ್ಬಾಗಿಲು ನಿರ್ಮಾಣ ಮಾಡಲಿಕ್ಕೆ ನಾವು ಈಗಾಗಲೇ ನೀಲಾನಕ್ಷೆಯನ್ನು ರಚನೆಯನ್ನು ಮಾಡಿಕೊಂಡಿದ್ದೇವೆ. ಹಾಗೆ ಇಲ್ಲಿ ಎಲ್ಲ ಸೇವೆಗಳು ದಿನನಿತ್ಯ ನಡೀತದೆ. ಹಾಗೂ ವಿಶೇಷವಾಗಿ ಆಶ್ಲೇಷ ಬಲಿ ಹಾಗೂ ಸರ್ಪ ಸಂಸ್ಕಾರಗಳನ್ನು ಭಕ್ತಾದಿಗಳು ತಾವು ಬುಕ್ಕಿಂಗ್ ಮಾಡಿದಲ್ಲಿ ತಮಗೆ ನಿಗದಿತ ದಿನಾಂಕವನ್ನು ನೀಡಿ
ಹಾಗೆ ಅದನ್ನು ಮಾಡಿಸ್ತಾ ಇದ್ದೇವೆ. ಈಗಾಗಲೇ ಪ್ರತಿ ತಿಂಗಳಲ್ಲಿ ಒಂದು 3 ಸರ್ಪ ಸಂಸ್ಕಾರ ಹಾಗೂ ಒಂದು 2 ತಿಂಗಳಲ್ಲಿ 2 ಆಶ್ಲೇಷ ಬಲಿಗಳು ನಡೀತಾ ಇದೆ. ಹಾಗೆ ಕಾಳಸರ್ಪ ದೋಷದ ಶಾಂತಿ ಸಹ ನಡೀತಾ ಇದೆ. ಭಕ್ತಾದಿಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಹಾಗೆ ವಿಶಿಷ್ಟವಾಗಿ 2 ಕಾಳಾವರ ಸೃಷ್ಟಿ, ಸುಬ್ರಹ್ಮಣ್ಯ ಚಂಪಾ ಸೃಷ್ಟಿ ಹಾಗೂ 2 ಕಿರಿ ಸೃಷ್ಟಿಗಳು ಇಲ್ಲಿ ನಡೀತಿದೆ. ಸಾವಿರಾರು ಭಕ್ತರು ಇಲ್ಲಿ ಬಂದು ದರ್ಶನವನ್ನು ಮಾಡ್ತಾರೆ. ಏನು ಭಕ್ತರ ಅವರ ಕೋರಿಕೆ ಏನಿದೆ, ಅವರ ಬೇಡಿಕೆ ಏನಿದೆ, ಅದನ್ನು ಕಾಳಿಂಗ ಸುಬ್ರಹ್ಮಣ್ಯ ಅವ್ರಿಗೆ ನಡೆಸಿಕೊಟ್ಟಿದ್ದಾನೆ. ಯಾಕಂದರೆ ಬಂದವರು ಯಾವಾಗಲೂ ಹೇಳ್ತಾರೆ, ಕೆಲವರಿಗೆ ಬಾಯಿ ಬಾರದೇ ಇದ್ದವರು 2-3 ವರ್ಷ ಬಾಯಿ ಬಾರದೇ ಇದ್ದವರು ಇಲ್ಲಿ ಬಂದು ಹರಕೆ ಹೊತ್ತಾಗ ತನ್ನಷ್ಟಕ್ಕೆ ಮಾತು ಬಂದಿದ್ದು. ಹಾಗೆ ಮಕ್ಕಳ ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು, ಹಾಗೆ ಇನ್ನಿತರ ಬೇರೆ ಬೇರೆ ಚರ್ಮವ್ಯಾಧಿಗಳು, ಅತಿ ಹೆಚ್ಚಾಗಿ ಚರ್ಮವ್ಯಾಧಿಯಲ್ಲಿ ಇದ್ದವರು ಹೆಚ್ಚಿಗೆ ಬಂದು ಇಲ್ಲಿ ಹರಕೆಯನ್ನು ಹೊತ್ತರೆ ಅದನ್ನು ಪೂರೈಸ್ತಾರೆ. ಶ್ರೀದೇವರು ಅದನ್ನು ಅವರಿಗೆ ಹರಕೆ ರೂಪದ ಸೇವೆಯನ್ನು ಪಡೆದು ಅವರಿಗೆ ಮನಃಶಾಂತಿಯನ್ನು ಹಾಗೂ ಎಲ್ಲ ರೋಗಗಳನ್ನು ನಿರ್ವಹಣೆ ಮಾಡಿದ್ದು ನಿದರ್ಶನಗಳಿವೆ. ಹಾಗೆ ಇಲ್ಲಿ ಬೆಳ್ಳಿಯ ಹರಕೆ, ಹೂಕಾಯಿಯ ಹರಕೆ, ಹಾಗೆ ಪಂಚಾಮೃತ ಅಭಿಷೇಕ ಹಾಗೂ ತನು ವಿಶೇಷವಾದಂಥ ನಾಗನಿಗೆ ದಿನನಿತ್ಯ ನಡೀತಾ ಇದೆ, ಭಕ್ತರಿಂದ ನಡೀತಾ ಇದೆ ಸೇವೆ. ಹಾಗಾಗಿ ಈಗಾಗಲೇ ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಆ ಜೀರ್ಣೋದ್ಧಾರ ಸಮಿತಿಯ ಮೂಲಕ ನಮ್ಮ ದೇವಸ್ಥಾನದ ಏನು ಮೂಲಭೂತ ಸೌಕರ್ಯಗಳು ಅವಶ್ಯಕತೆ ಇದೆ ಅದನ್ನೆಲ್ಲ ಪೂರೈಸಲಿಕ್ಕೆ ನಾವು ಪಣ ತೊಟ್ಟಿದ್ದೇವೆ. ನಮ್ಮ ಅಧ್ಯಕ್ಷರಾದಂಥ, ಈಗ ನೂತನವಾಗಿ ಅಧ್ಯಕ್ಷರಾದಂಥ ಅಜಿತ್ ಕುಮಾರ್ ಶೆಟ್ಟರ ನೇತೃತ್ವದಲ್ಲಿ, ಹಾಗೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಬಾಲಚಂದ್ರ ಶೆಟ್ಟರ ನೇತೃತ್ವದಲ್ಲಿ ನಮ್ಮ ಎಲ್ಲ 9 ಜನ ನಾವು ಏನು ವ್ಯವಸ್ಥಾಪನಾ ಸಮಿತಿ ಸದಸ್ಯರಿದ್ದೇವೆ ಎಲ್ಲರೂ ಸೇರಿ ಈ ವರ್ಷ ಒಂದು ಪೌಳಿಯನ್ನು ನಿರ್ಮಾಣ ಮಾಡಲಿಕ್ಕೆ ಪಣ ತೊಟ್ಟಿದ್ದೇವೆ. ಹಾಗೆ ಹೆಬ್ಬಾಗಿಲನ್ನು ನಿರ್ಮಾಣಕ್ಕೆ ಪಣ ತೊಟ್ಟಿದ್ದೇವೆ ಅಂತ ಹೇಳ್ತಾ, ಎಲ್ಲ ಭಕ್ತಾದಿಗಳಿಗೆ ಶ್ರೀದೇವರು ಅವರ ಏನು ಇಷ್ಟಾರ್ಥಗಳಿದೆ ಅದನ್ನೆಲ್ಲ ಕರುಣಿಸಲಿ ಅಂತ ಶ್ರೀದೇವರಲ್ಲೇ ಬೇಡ್ಕೊಳ್ತೇನೆ ಅಂತ ಈ ಮೂಲಕ, ಈ ವಾಹಿನಿಯ ಮೂಲಕ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ನೀವೀಗ ಈ ದೇವಸ್ಥಾನದಲ್ಲಿ ಇಷ್ಟ ಆಯಿತು? ನಾವು ಇಲ್ಲೇ ಹುಟ್ಟಿದ್ವಿ, ಹುಟ್ಟಿ ಬೆಳಗ್ಗೆ ಇಲ್ಲೇ ಒಂದು ಹೇಳ್ಬೋದೆ. ಒಳ್ಳೆ ರೀತಿಯಾಗಿ ಮಾಡ್ತೀಯಲ್ಲ ಗೊತ್ಕೊಂಡು ಅದು ಕೂಡಲೇ ತಂದೆಯ ನೀವು ಯಾವ್ದಾದ್ರು ನಮ್ಮ ಅಪ್ಪ ಎಲ್ಲ ದೇವಸ್ಥಾನ ಕೆರೆಯಿಂದ ಹೋಗಿದ್ದು ಆವಾಗ. ಈ ಕೆರೆ ಉಂಟಲ್ಲ ಆವಾಗ ಈ ರೋಡಲ್ಲಿ ಗೊಜ್ಜಿಕೊಂಡು ಅದ್ರಲ್ಲಿ ಹೋಗುದು, ಅದರಲ್ಲೇ ಮಸ್ತಾನ ಮಾಡ್ಕೊಂಡು ದೇವಸ್ಥಾನ ಸುತ್ತ ಬರಬೇಕು. ವರ್ಷ ಸಾವಲವರೆಗೂ ಮಾಡ್ತಿರ್ತಾರೆ. ಒಂದು ದಿವಸ ನಮ್ಮ ಮನೇಲಿ ನಡೆ ಉಂಟು ಈ ಸೈಡೆಲ್ಲ. ನಾವು ಎಂಥ ಪಾವನ ಪೂಜೆ ಎಂತ ಕೊಟ್ಟು ಮನೆಗೆ ಹೋಗಿದ್ವಿ. ಮನೆಗೆ ಹೋಗಿ ಅವ್ರ ಜಾಗ ಅವ್ರು ಬಿಡುವುದಿಲ್ಲಲ್ಲ. ನಾವು ಮನೇಲಿ ಹೋಗಿ ಕೂತ್ಕೊಂಡು ನನ್ನ ಅಕ್ಕ ಬಾಳೆಪನ ಹುಣ್ಣಿಗೆ ಹಾಕಿದ್ದೆ. ಅದು ಬಟ್ಲು ಮನೆ ಇಡ್ಬೇಕಾದ್ರೆ ಇಲ್ಲಿ ಇಟ್ಟು ಇಲ್ಲಿ ಹೊಂತನೂ ಹಾಕೊಂಡು ಹೋಗ್ಬೇಕು. ಅದಕ್ಕೆ ನಾನು ಅಕ್ಕ ಹೇಳಿದೆ, ನೀವು ಅಡ್ಗೆ ಮಾಡಿ ನಾನು ಹೊರಗೆ ಕೊಟ್ಟಿಬೇಕು ಅಂತ ಹೇಳಿದೆ. ನಾನು ಇದು ಒಂದು ಕೋಸು ಕ್ಯಾಬೇಜ್ ಇತ್ತು, ಅದನ್ನು ಸಿಟೌಟ್ ಇತ್ತು, ಅಲ್ಲಿ ಕೂತ್ಕೊಂಡು ಕೊಯ್ತಾನೆ ಇದ್ದೆ. ಒಂದು ದಪ್ಪ ಹಾವು ಉಂಟು. ಹಾವು ಅಂದ ಕೂಡಲೇ ನಾನು ಹೇಳಿದೆ, ನನ್ನ ಅಂತ ತಮ್ಮನ ಹೇಳ್ತಿ ಬಂದಿದ್ದೆ. ಅವಳು ನಾನು ಅಲ್ಗಡಿ ಮನೆ ಅಲ್ಲಂತ ಹೊಂದ್ಕೊತಿ ಅಂತ ಹೇಳಿದೆ. ಅವಳು ಕೂಡಲೇ ಹೊಂದುತ್ತೆ ಅಂತ ಹೇಳಿದ್ರೆ ಬಂತು ಇಷ್ಟು ಆಯ್ತು. ಆಮೇಲೆ ಅಕ್ಕ ಬಂದಣ್ಣ, ಏನು ಭೂಮಿ ಪಲ್ಲಿ ತಗೊಂಡೆ, ಮುಂದೆ ಪಲ್ಲಿ ತಗೊಂಡೆ, ಅಲಿಬೇಕಲ್ಲ ಬಾಳೆ ಪಲ್ಲಿ ತಗೊಂಡೆ. ನಾವು ಇಷ್ಟಪಟ್ಟು ಬಂದ್ತಾನೆ. ಈಗ ಅವಳು ಬಂದ್ಮೇಲೆ ಮತ್ತೆ ನಾವು ಸಣ್ಣದು ಮನೆ ಒಳಗೆ ಒಳಗಲ್ಲ ಅಂಗಳದಾಗ 2 ಒಂದು ಅವಳು ಬಂದ್ಮೇಲೆ ಒಂದು ನಾವು ಇತ್ತು. ಅವ್ಳು ನೋಡಿದ ಮೇಲ್ಗಡೆ ಅಷ್ಟೇ ಇತ್ತು. ಮೇಲ್ಗಡೆ ಹೋದ್ಮೇಲೆ ನಾವು ಆಮೇಲೆ ಮತ್ತೆ ಕೇಸಿದ್ದಾಗೆ ನಾನಷ್ಟ ಕಷ್ಟಬಿಟ್ಟು ಪೂಜೆ ಕೊಟ್ಕೊಂಡಿ ಮತ್ತು ನೀನು ಬಂದದ್ದೆಲ್ಲ ಮಾಡಲಿ ಅಂತ ಮತ್ತೆ ಪುನಃ ಬಂದಂತ ಕೇಳಿದ್ದೆ. ಒಬ್ರು ಬಂದದಲ್ಲ, ನಾವು ಇಬ್ರು ಬಂದಿತ್ತಲ್ಲ, ನೀವು ಕಾಣಲಿಲ್ಲ? ಇಬ್ಬರು ಬಂದಿತ್ತು, ನಾವು ಒಬ್ಬರಲ್ಲ ಇಬ್ಬರು ಬಂದಿತ್ತು. ಅಲ್ಲಿ ಎಂತ ಬಂದದಂದ್ರೆ ಅಲ್ಲಿ ಮಾಡಬಾರ್ದು, ಗಲೀಜು ಅಂತ ಮಾಡಬಾರ್ದು. ನಾವು ಎಲ್ಲ ಜಾಗ ಹೋಗ್ಬಿಟ್ಟು ನಾವೆಲ್ಲಿ ಇರ್ತೀವಿ ಅಂತ ದೇವರಿಗೆ ಒಂದು ನಮ್ಗೆ ಏನಾದ್ರು ತಪ್ಪಿದ್ರೆ ಪೂಜೆ ಬಂದದ್ದು ನಾವು.
ಅದಕ್ಕೆ ನಾನು ಇಬ್ಬರು ಅಲ್ಲ ಬಂದದ್ದು, ಇಬ್ಬರು ಬಂದಿದ್ದೇವೆ, ನಾನು ಇಬ್ಬರು ಅಲ್ಲ ಬಂದದ್ದು, ಇಬ್ಬರು ಬಂದಿದ್ದೆ ಅಂತ ದೇವರು ದರ್ಶಿಂದ ಹೇಳುವಾಗ ಇಬ್ಬರು ಬಂದಿದ್ದೆ ನಾನು. ಇಬ್ಬರು ಬಂದದ್ದು ಹೌದು, ಒಂದು ದಪ್ಪದ್ದು ಒಂದು ಸಣ್ಣ, ಕಣ್ಣಾರೆ ಕಂಡ್ರೆ ಬಣ್ಣಾರೆ ಬಣ್ಣಾರೆ. ಮತ್ತೊಂದು ಸರ್ತಿ ನಮ್ಮ ಮದುವೆ ಹತ್ತಿರು ನನ್ನ ಗಂಡ ಮನೆ ಮೇಡಮ್ ನಮ್ಮ ಯಜಮಾನ್ರ ಮನೆಗೆ ನಮ್ಮ ಅಮ್ಮ ಹೇಳಿದ್ದೆ, ಈಗ ಗಂಡ ಮನೆ ಹೋಗಿದ್ದೆ ಮೊದಲು ತಾಯಿ ಸರಿ ಮುಂಟನ್ನು ಅಂತ ಹೇಳಿದ್ದೆ. ಇಬ್ಬರು ಹೋಯ್ತು. ನನ್ನ ಗಂಡ ತಮಸಿಗೆ ಹೋದ್ರೀಗ ಹಾವು ಬರುತ್ತೆ ಹಾವು ಬರುತ್ತೆ ಕೇಳಿದವರು ಬಾಯಿ ಬಿಟ್ಟು ಬರುತ್ತೆ ಅಂತ ಗೊತ್ತಿಲ್ಲ ನನಗೆ, ನೀವು ಬಂದು ಹಾಕು ಅದು ಬಂತ ಅದು 15 ದಿವಸ ಆಯ್ತು ಮತ್ತೆ ಅಷ್ಟೇ. ಆಮೇಲೆ ಬಂದ್ಕೊಂಡು ಒಂದು ಸೀಟ ಇದಲ್ಲ ದೇವಸ್ಥಾನ ಮುಂಚೆ ಬೇರೆ ಹೆಬ್ಬಾಗ್ಲು ಬಂಡಿಗೆಲ್ಲ ಇದು ಅದೆಲ್ಲ ಇತ್ತು. ನಾವು ಬಂದು ಕೂತ್ಕೊಂಡು ಲೆಟ್ರ್ ಬರಲಿಲ್ಲ ಇನ್ನು ಪೂಜೆಗೆ. ಬಂದ ಕೂಡಲೇ ಅವರು ಒಂದು ಕೂಡಲೇ ಹಾವು ಅವ್ರು ದೊಡ್ಡ ನೀರು ಬೀಳ್ತಾರೆ, ಅವ್ರು ಬರೋದಿಲ್ಲ ಪೂಜೆ. ಈಗ ಪೂಜೆ ಮಾಡ್ತಾರೆ ಅವ್ರ ಅಕ್ಕ ಎತ್ತಿದ್ದು ಕಡಿಮೆ ಬೇರೆ ಭಟ್ರು ಬಂದು ಪೂಜೆ ಮಾಡಲಿಕ್ಕಿಲ್ಲ. ಬಂದರು ಭಟ್ರು ಒಂದು ಹಬ್ಬದಲ್ಲಿ ನಿಂತ್ಕೊಂಡು ಇದಂತ ಅವ್ನಿಗೆ ಅವ್ರು ಬರ್ತಿದ್ರೆ ಮೊದಲು ಹಾವು ಬಂದು ಕಾಳಿಂಗೇಶ್ವರನಿಂದ ಹಾವು ಬಂದು ಸುಬ್ರಹ್ಮಣ್ಯನ ಒಳಗೆ ಹುಟ್ಟು ಹಾವು ಬಂದು ಇಷ್ಟು ದಪ್ಪ ಇತ್ತು ಹಾವು. ಆಮೇಲೆ ನಾನು ಒಬ್ಬತ್ತು ವರ್ಷ ಕಣ್ಣಿಂದ ಮಾತಾಡ್ತಾ ಹಾವು ಬಂದು ಕಂಡಿಲ್ಲ ಇದಕ್ಕೆ ಜಾಸ್ತಿ ಅವರಿಗೆ ಕೊಳ್ತೀನಿ ಹೋದಾಯ್ತು. ಆಮೇಲೆ ನಾನು ಬೇರ್ಗೆ ಇರ್ತಾರೆ ಮಗನ ಬೇರ್ಗೆ ಆಯಿತು, ಅದು ತಿಂಗಳು ಮಾಡಲಿಕ್ಕೆ ಹೋಗಿ ಮಕ್ಕಳು ಬಂದಿತ್ತು. ಆವಾಗಲೂ ಸಹ ಹೇಳಿ ಸತಿಗೊಂಡು ಹೋದಾಗ ನಾನು ಹಾವು ನೋಡಿದ್ದೀನಿ, ಸತಿಗೂ ಹಾವು ಸಿಗುತ್ತಲ್ಲ ಗೊತ್ತಾಗಿಲ್ಲ. ಆ ದಿನವೂ ಅಷ್ಟೇ ಸುಗಂಧ ನಾನು ಕಾಳಿಂಗೇಶ್ವರಿನ ಒಳಗೆ ಹೋಗಿ ಸುಬ್ರಹ್ಮಣ್ಯ ಒಳಗೆ ಅದೇ ದಿನ ಆ ಬಟ್ಟೆಗೂ ಹಾವು ಬಂದು ಕಣ್ಣು ಬಟ್ಟ ಇದ್ರೊಳಗೆ ಹೋಯ್ತು ಹಾವು ಅಂತೇಳಿ ಅವರೇ ಹೇಳಿದ್ರು ನಾನು ಯಜಮಾನ. ಒಳ್ಳೆ ಸತ್ಯ ಉಂಟು ಅದ್ರಲ್ಲಿ ಇದ್ರು ಒಂದು ಗಿಡ್ಡ ಆಗಲಿ ಒಂದು ಇದೇ ಆಗಿಲ್ಲ ನಮ್ದು ಹಾಕಿದ್ರು ಅಲ್ಲಿಗಿಲ್ಲ ಮಾಯ ಚಂದ್ರಶೇಖರ್ ಎಲ್ಲ ಸರ್ ಅವ್ರು ಮೇನ್ ಅವ್ರು ನಮಗೆ ಹೇಳಿ ಯಾಕಂದ್ರೆ ನಮ್ಮ ಕ್ಲೋಸ್ ಫ್ರೆಂಡ್ ಒಳ್ಳೆ ಜನ ಬಟ್ ಅವ್ರು ಹೇಳಿ ನಾವು ಇಲ್ಲೇ ಮಾಸ್ತಿ. ಈಗ ತುಂಬ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ನಾಗಬೇಕಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಒಂದೆಲ್ಲರಿಗೂ ಒಳ್ಳೇದು 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 ನಾವು ಮಾಡಿದ್ದು ಆದ್ಮೇಲೆ ನಮ್ಮ ಊರಿನವರು ತುಂಬ 5-6 ಜನ ಇದ್ದೀವಿ. ಕೆಲವು ಬಡವರಿಗೆ ಸ್ವಲ್ಪ ಒಂದು ಫೈನಾನ್ಷಿಯಲಿ ದುಡ್ಡಿನ ವಿಷಯದಲ್ಲಿ ಹೋಗಿ ಮಾಡಿ ಬರ್ಲಿಕ್ಕೆ ಆಗಲಿಲ್ಲ ಅಂತ ಈಗ ಸಾಮೂಹಿಕವಾಗಿ ಅಂತ ಹೇಳಿ ಗೊತ್ತಾಗುತ್ತೆ, ಅದು ತುಂಬ ಒಳ್ಳೇದು. ಮಾಡಿ ಬಂದಷ್ಟೇ ಖರ್ಚು ಇಲ್ಲೂ ಇದ್ರೆ ನಾವು ಅಲ್ಲೂ ಒಂದ್ಸಲ ಮಾಡಿದ್ದಲ್ಲ, ಅಲ್ಲೂ ಮಾಡಿದಷ್ಟೇ ಖರ್ಚು ಇಲ್ಲೂ ಅಷ್ಟೇ. ಅದೇನೋ ಇದೇನು ಖರ್ಚು ಸ್ವಲ್ಪ ಕಮ್ಮಿ ಇದೆ, ಅಲ್ಲಿ ಕಮ್ಮಿ. ನಾವು ಅಲ್ಲಿ ಮಾಡೋದ್ರಿಂದ 4 ಜನ ಊಟ ಹಾಕ್ಲಿಕ್ಕೆ ಆಗ್ಬೋದು. ಇಲ್ಲಿ ಮಾಡೋದ್ರಿಂದ ನಾವು 4 ಜನ ಊಟ ಹಾಕ್ತೀವಿ, ಅದೇ ದೊಡ್ಡದು. ಅವಾಗ ಗ್ರೇಟ್. ಚಂದ್ರಶೇಖರ ಹೆಗಡೆ ಅಂತೇಳಿ ಕಾಳಾವರ ಕ್ಷೇತ್ರದ ಇಂದಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷನ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನ ಆಡಲಿಕ್ಕೆ ಸಂತೋಷಪಡ್ತೇನೆ. ಈ ಕ್ಷೇತ್ರ ಸುಮಾರು 1000 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊಂದಿದಂಥ ಒಂದು ಕಾರಣೀಕ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ಇಲ್ಲಿ ನಡೆಯುವಂಥ ಎಲ್ಲ ಸರ್ಪ ಸಂಸ್ಕಾರ ಇರ್ಬೋದು, ಆಶ್ಲೇಷ ಬಲಿ ಇರ್ಬೋದು, ಹಾಗೆ ಕಾಳಸರ್ಪ ದೋಷ ಇರ್ಬೋದು, ಎಲ್ಲ ಕಡೆಯೂ ಭಾಳ ಪ್ರಸಿದ್ಧಿಯನ್ನು ಹೊಂದಿದೆ. ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದಲ್ಲಿ ಯಾವ ಸೇವೆ ನಡೀತಾ ಇದೆಯೋ ಅದೆಲ್ಲ ಸೇವೆ ಕೂಡ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸುವಂಥ ಒಂದು ಕ್ಷೇತ್ರ. ಮತ್ತು ಈ ಕ್ಷೇತ್ರದ ಒಂದು ವಿಶೇಷ ಅಂತ ಹೇಳಿದರೆ, ಈ ಕ್ಷೇತ್ರವು ಹಿಂದಿನಿಂದಲೂ ಯಾರಿಗೆ ಸಂತಾನ ಭಾಗ್ಯ ಇಲ್ಲವೋ ಅಂಥವರು ಬಂದು ಬೇಡಿಕೊಂಡಾಗ ಸಂತಾನವನ್ನು ಕರುಣಿಸಿದಂಥ ನಮ್ಮ ದೇವರು ಶ್ರೀ ಕಾಳಿಂಗ ಸುಬ್ರಹ್ಮಣ್ಯ ದೇವರಿಗೆ ಹರಕೆ ರೂಪದಲ್ಲಿ ಭಾಳಷ್ಟು ಸೇವೆಗಳನ್ನು ಕೊಡ್ತಾರೆ. ಇಲ್ಲಿ ಬರುವ ಹರಕೆಗಳಂತ ಹೇಳಿದರೆ ಪ್ರತಿಯೊಂದು ವ್ಯಾಧಿಗಳಿಗೆ ಒಂದೊಂದು ಹರಕೆ ರೂಪದಲ್ಲಿ ಭಕ್ತಾದಿಗಳು ಅದನ್ನು ಸಲ್ಲಿಸ್ತಾರೆ. ಪ್ರತಿ ವರ್ಷ 2 ಷಷ್ಠಿ ಅಂದು
ಬಂದು ಲಕ್ಷಾಂತರ ಜನ, ಅಂದರೆ ಒಂದು ಹಿರಿಸೃಷ್ಟಿಯಲ್ಲಿ ಬಂದು ಹೋಗುವ ಜನರೇ 75,000ದಿಂದ 1,00,000 ಜನ ಬಂದು ಇಲ್ಲಿ ಸೇವೆಯನ್ನು ಕೊಟ್ಟು ಕೃತಾರ್ಥರಾಗ್ತಾರೆ. ಈಗ ಎವ್ರಿ ಡೇ ಊಟ ಇರುತ್ತಾ ಅಥವಾ ಹೇಗೆ ಊಟ ಇಲ್ಲಿ ತುಂಬ ವರ್ಷದಿಂದ ನಾವು ನಂಬ್ಕೊಂಡಿದ್ದು, ಹಾಗೆ ನಮ್ಮ ಹರಕೆ ಹೊತ್ಕೊಂಡಿದ್ದು ಯಾವುದೇ ಹರಕೆ ಎಲ್ಲರೂ ನಮ್ಮ ಸಂಸಾರದ ಎಲ್ಲರೂ ಮಾಡಿದ್ದು ಎಲ್ಲ ಒಳ್ಳೆಯದಾಗಿದೆ, ಎಲ್ಲರಿಗೂ ಒಳ್ಳೆಯದಾಗಿದೆ. ಹಾಗೆ ಅದನ್ನು ನಾವು ಮಾಡ್ತಿದ್ದೆ, ಈಗ ಮಾಡ್ತಿದ್ದೆ. ಸೊ ಈ ದೇವಸ್ಥಾನದ ಒಂದು ದೊಡ್ಡ ಮಿರಾಕಲ್ ಅಂತೇಳಿ ಹೇಳ್ಬೋದು. ಎಲ್ಲರ ಬಾಯಲ್ಲೂ ಈ ವಿಷಯ ಒಂದು ಸಿಕ್ಕಿತ್ತು. ಎಂತ ಅಂತೇಳಿ ಹೇಳಿದರೆ, ಒಂದು ಮಗು 5 ವರ್ಷದವರೆಗೂ ಮಾತಾಡಲಿಲ್ಲ ಅಂತೆ. ಸೊ ಒಂದಿನ ಎಂತಾಯ್ತು ಅಂತ ಹೇಳಿದರೆ, ಈ ದೇವಸ್ಥಾನಕ್ಕೆ ಬಂದ ಸೃಷ್ಟಿ ಟೈಮಲ್ಲ, ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಕೈ ಮುಟ್ಟು ಅಮ್ಮ ಅಂತೇಳಿ ಹೇಳಿ ಕರೆದಿತ್ತು. ಸೊ ಇದ್ರಿಗಿಂತ ದೊಡ್ಡ ಮಿರಾಕಲ್ ಇನ್ನೊಂದಿಲ್ಲ ಅಂತೇಳಿ ಹೇಳ್ಬೋದು. ದೇವಸ್ಥಾನಕ್ಕೆ ಬಂದು ತುಂಬ ಜನ ಬಂದಿರಿ, ಇವಾಗ ಸರ್ಪ ಸಂಸ್ಕಾರ ಇರೋದಕ್ಕೋಸ್ಕರ ತುಂಬ ಜನ ಇದ್ದಿಲ್ಲ. ಸೊ ಅವ್ರ ಹತ್ರ ಎಲ್ಲ ಕೇಳಿದ್ರೆ ತುಂಬ ವಿಷಯಗಳು ನಮ್ಗೆ ಸಿಕ್ಕಿತ್ತು. ಬಟ್ ಯಾರು ಕ್ಯಾಮ್ರಾದ ಎದುರು ಬಂದು ಮಾತಾಡ್ಲಿಕ್ಕೆ ರೆಡಿ ಇಲ್ಲ. ಬಟ್ ಅವರೆಲ್ಲರ ಬಾಯಲ್ಲಿ ಎಂತ ಹೇಳಿದ್ರೆ, ನಾವು ಯಾವುದೇ ಒಂದು ಹರಕೆ ಹೊತ್ಕೊಂಡು ಅದು ನಿಜ ಆಗತ್ತು, ನಮ್ಗೆ ಎಂಥದೇ ಕಷ್ಟ ಬಂದರು ಅದನ್ನೊಂದು ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡ್ರೆ ಎಲ್ಲ ನೆರವೇರುತ್ತೆ ಅಂತ ಹೇಳಿದ್ರೆ ಎಲ್ಲರ ಬಾಯಲ್ಲೂ ಉಂಟು. ಸೊ ಅದು ಅಲ್ಲದೆ ಇವತ್ತು ಸರ್ಪ ಸಂಸ್ಕಾರ, ಸಾಮೂಹಿಕ ಸರ್ಪ ಸಂಸ್ಕಾರ ಇದ್ದಿತ್ತು. ತುಂಬ ಜನ ಬಂದಿದ್ರು, ತುಂಬ ಜನ ಬಂದು ಇದು ಮಾಡ್ಕೊಂಡು ಹೋಗಿದ್ರು. ಆ್ಯಂಡ್ ಮೋರ್ ಓವರ್ ದ್ಯಾಟ್ ಇವತ್ತು ಊಟ ಸಹ ಉಂಟು. ಸೊ ಎಲ್ಲ ಊಟ ಭಕ್ತಾದಿಗಳೆಲ್ಲ ಊಟ ಮಾಡ್ಕೊಂಡು ಇತ್ತು. ಸೊ ಈಗ ತುಂಬ ಜನಕ್ಕೆ ಕೆಲವೊಂದು ಸ್ವಲ್ಪ ಇದಾಗಿರುವಂಥದ್ದು ನೋಡಿ ತುಂಬ ಇರುತ್ತೆ, ಹರಕೆ ಆಗಿರ್ಬೋದು, ತುಂಬ ರೀತಿಯಲ್ಲಿ ಇರುತ್ತೆ. ಸೊ ಅದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅನಾನುಕೂಲ ಆಗುವವರಿಗೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತೇಳಿ ಹೇಳಲಿಕ್ಕೆ. ಸೊ ಇಲ್ಲಿ ಬಂದು ತುಂಬ ಜನ ಅಲ್ಲಿಗೆ ಹೋಗ್ಲಿಕ್ಕೆ ಕಷ್ಟ ಆದವರು ಸೊ ಇಲ್ಲಿ ಬಂದು ನಿಮ್ದು ಇದು ಮಾಡ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಪ್ರತಿದಿನ, ಅದೇ ಥರ ಇಲ್ಲಿಯೂ ಆ ಪದ್ಧತಿನ ಫಾಲೋ ಮಾಡ್ಕೊಂಡು. ಸೊ ತುಂಬ ಜನ ಬಡವರಿಗೆ ಈ ದೇವಸ್ಥಾನ ತುಂಬ ಥರ ಹೆಲ್ಪ್ ಆಗುತ್ತೆ. ಅಂತಕ್ಕಂಥ ಹೇಳಿದ್ರೆ ಸಾಮೂಹಿಕ ಸರ್ಪ ಸಂಸ್ಕಾರ ಆಗುತ್ತೆ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ನೀವೀಗ ಸಪ್ರೇಟಾಗಿ ಮಾಡಿದರೆ ಅದ್ರದ್ದು ಅಮೌಂಟ್ ನಮಗೂ ತುಂಬ ಹೆವಿ ಆಗುತ್ತೆ. ಸೊ ಈ ಸಾಮೂಹಿಕವಾಗಿ ಆ ನಾಗದೇವರ ಸರ್ಪ ಸಂಸ್ಕಾರ ಮಾಡೋದ್ರಿಂದ ಅದು ಪ್ರತಿಯೊಂದು ಬಡವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳಿ ಈ ದೇವಸ್ಥಾನದ ಅಧ್ಯಕ್ಷರ ಮಾತಾಡಲಿಕ್ಕೆ. ಸೊ ಇದೀಗ ಅಧ್ಯಕ್ಷರು ಸರ್, ನಿಮ್ಮ ಹೆಸರು? ಅಜಿತ್ ಕುಮಾರ್ ಶೆಟ್ಟಿ. ಹೆಸರು ವಿಶ್ವನಾಥ್ ಶೆಟ್ಟಿ. ಸೊ ಇವ್ರ ಹತ್ರ ಕೇಳುವ. ಸರ್, ಎಷ್ಟು ವರ್ಷದಿಂದ ನೀವು ಇಲ್ಲಿದ್ರಿ? 3 ತಿಂಗಳಿಂದ 4 ತಿಂಗಳು. 4 ತಿಂಗಳು ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಅದು ಹೇಗೆ ಸರ್ ಚೇಂಜ್? ಸರ್ಕಾರದ ಆದೇಶ. 3 ವರ್ಷ ನೀವಿಲ್ಲಿ ಸೇವೆ ಎಲ್ಲ ಸಲ್ಲಿಸ್ತಿದ್ದಲ್ಲ. ಸೊ ಈ ದೇವಸ್ಥಾನದಿಂದ ನಿಮ್ಗೇನಾದರೂ ಒಳ್ಳೇದಾಗಿರುವಂಥದ್ದು ಯಾವುದೋ ಎಕ್ಸ್ಪೀರಿಯನ್ಸ್? ಒಳ್ಳೆ ನನಗೆ ಅನುಭವ ತಗೊಳ್ತಾ ಇದ್ದೇನೆ. ಮತ್ತು ಇದೊಂದು ದೇವರ ಸೇವೆಯನ್ನು ಖುಷಿ ಕೊಟ್ಟು ಪ್ರಾಮಾಣಿಕತೆ ಮಾಡ್ತಾ ಇದ್ದೇವೆ. ಜನರ ಸಹಕಾರದಿಂದ ಭಕ್ತರು ನಂಬಿಕೊಂಡು ನಮ್ಮ ಕಮಿಟಿ ಮೆಂಬರ್ಸ್ ಸಂಪೂರ್ಣ ಸಹಕಾರದಿಂದ ಮಾಡ್ತೇವೆ. ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದೇವೆ. ಈಗ ನಮ್ಮ ಕಡೆಯಲ್ಲಿ ಒಂದು 75 ಲಕ್ಷದ ಪ್ರಾಜೆಕ್ಟ್ ಪ್ಲ್ಯಾನ್ ಆ್ಯಂಡ್ ಎಸ್ಟಿಮೇಟ್ ಆಗ್ತಾ ಉಂಟು. ಅದೇ ಅಪ್ರೂವಲ್ ಸಿಕ್ಕಿಕೊಂಡು ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ತೇವೆ. ಮತ್ತೊಂದು ಕಡೆಯಲ್ಲಿ ಕೋಳಿ 75 ಮತ್ತು ಹೆಬ್ಬಾಗಿಲು 1.25 ಕೋಟಿ, ಸಣ್ಣ 2 ಕೋಟಿ ವರ್ಕನ್ನು ನಾವು ಜೀರ್ಣೋದ್ಧಾರ ಸಮಿತಿ ಮುಖಾಂತರ ಮಾಡುವಂಥ ತೀರ್ಮಾನ. ಯಾರಾದರೂ ಡೊನೇಷನ್ ಕೊಡಬೇಕಾ ಆ ಥರ ಎಲ್ಲ ಇದ್ದರೆ ಸೊ ಇಲ್ಲಿ ಬಂದೇ ಕೊಡಬೇಕಾ? ಇಲ್ಲ, ನಾವೇ ಹೋಗ್ಬೇಕು. ನಾವು ಒಂದು ಲಿಸ್ಟ್ ಮಾಡ್ಕೊಂಡು ಅವ್ರನ್ನ ಅಪ್ರೋಚ್ ಆಗಬೇಕು. ನಮ್ಮ ಹತ್ರ ಪ್ಲ್ಯಾನ್ ಎಸ್ಟಿಮೇಟು ಅಪೀಲ್ ಇಷ್ಟನ್ನು ಹಿಡ್ಕೊಂಡು ಹೋಗ್ಬೇಕು. ಅಂದರೆ ಅವರು ನಮ್ಮನ್ನು ನಂಬಬೇಕು. ಸೊ ಈಗ ಯಾರಿಗಾದ್ರೂ ಒಂದು ಸ್ವಲ್ಪ ಜನ ಸಹಾಯ ಮಾಡಬೇಕು ಸಣ್ಣ ಪುಟ್ಟದಾಗಿ ಅಂತ ಹೇಳಿದರೆ ಹೆಂಗೆ ಮಾಡಬೇಕು? ಅದು ಇಲ್ಲೇ ಬಂದು ಕೊಡಬೇಕು. ಇಲ್ಲೇ ಬಂದು ಆನ್ಲೈನ್ ಪೇಮೆಂಟ್ ಏನಾದರೂ ಉಂಟಲ್ಲ? 2 ವರ್ಷದಲ್ಲಿ ಈಗ ನಮ್ಮ ಟರ್ಮ್ 3 ವರ್ಷ, ಇನ್ನು 2 ವರ್ಷದಲ್ಲಿ 2 ಕಡೆ ಕೋಳಿ ಮತ್ತು ಹೆಬ್ಬಾಗಿಲಾಗಲಿಕ್ಕೆ ಉಂಟು. ಅದನ್ನು ಭಕ್ತರಿಂದ, ನಂಬಿದ ಭಕ್ತರಿಂದ ಅಥವಾ ಡೋನರ್ಸ್ ಕೊಡುವರಿಂದ ಒಂದು ಹಣ ಮಾಡಿಕೊಂಡು ವರ್ಕ್ ಮಾಡಬೇಕಂತ ಒಂದು ಅದಕ್ಕೆ ಜೀರ್ಣೋದ್ಧಾರ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಅದ್ರ ಮುಖಾಂತರ ಹೋಗ್ತೇವೆ. ಈಗ ಇರೋ ಒಂದು ಸೈಡ್ ವರ್ಕನ್ನು ವ್ಯವಸ್ಥಾಪನಾ ಸಮಿತಿ ಮುಖಾಂತರ ಮಾಡ್ತೇವೆ. ಉಳಿದ ವರ್ಕನ್ನು ಜೀರ್ಣೋದ್ಧಾರ ಸಮಿತಿಯಲ್ಲಿ ಎಲ್ಲ ವರ್ಗದಲ್ಲಿ ಅಂದರೆ ಹಣ ಇದ್ದವರು ಡೊನೇಷನ್ ಕೊಡೋದಿಲ್ಲ, ಕೆಲವರು ವರ್ಕ್ ಮಾಡಲಿಕ್ಕಿದ್ದರೂ ಅವ್ರ ಹತ್ರ ಹಣ ಇರೋದಿಲ್ಲ. ಹಾಗೆ ಎಲ್ಲರನ್ನೂ ಕೂಡ್ಕೊಂಡು ಜೀರ್ಣೋದ್ಧಾರ ಸಮಿತಿ ಮಾಡ್ತೇವೆ. ಯಾವತ್ತೂ ಕ್ಲೋಸ್ ಇಲ್ಲ. ಬೆಳಿಗ್ಗೆ 9ರಿಂದ 12 ಗಂಟೆ, 12 ಸಂಜೆ 6ರಿಂದ 7. ಅದು ವಿಶೇಷ ದಿನದಲ್ಲಿ ಫುಲ್ ಡೇ ಓಪನ್ ಇರ್ತದೆ. ಷಷ್ಠಿ ಅಂದರೆ ವಿಶೇಷ ಉಂಟು. ಷಷ್ಠಿಯಲ್ಲಿ
ಒಂದು ಸಾಧಾರಣ ನವಂಬರ್ ಬರ್ತದೆ, ನವಂಬರ್ ಎಂಟು ಬರ್ತದೆ ಒಂದು ಮೇನ್ ಷಷ್ಠಿ. ಅದು 7 ದಿನದಿಂದ ವಿಶೇಷ ಜಾತ್ರೆ. ಬೆಳಿಗ್ಗೆ 3 ಗಂಟೆಯಿಂದ ಹಣ್ಣಾಯಿ ಹೂಕಾಯಿ ಸ್ಟಾರ್ಟ್ ಆಗಿ ರಾತ್ರಿ ಇಡೀವರೆಗೂ ಸಾಧಾರಣ ಒಂದು 20,000 ಜನರಿಗೆ ಊಟದ ವ್ಯವಸ್ಥೆ 7 ದಿವಸ ಜಾತ್ರೆ. 7ನೇ ಷಷ್ಠಿ ಒಂದೇ ದಿವಸ ಸ್ಕಂದ ಷಷ್ಠಿ ಅಂತ ಹೇಳ್ತಾರೆ. ಅದರಲ್ಲಿ ಒಂದು 6,000 to 7,000 ಜನರು. ಅದು ಬೇರೆ ಬೇರೆ ಪ್ರತಿ ಸೇವೆ ಆಗ್ತಾ ಉಂಟು. ಭಜನಾ ಕಾರ್ಯಕ್ರಮ, ಇಲ್ಲಿ ಸೃಷ್ಟಿ ಬಳಗ ಅಂತ ಅವ್ರದ್ದು ಒಂದು ಕಾರ್ಯಕ್ರಮ, ಇಲ್ಲಿ ವಿನಾಯಕನ ಮೂರ್ತಿ ಸ್ಥಾಪನೆ, ಇದಕ್ಕೆ ಜ್ಯೋತಿ ಕಾರ್ಯಕ್ರಮ, ಮೊನ್ನೆ ಒಂದು ಭಗತ್ ಸಿಂಗ್ ಕಾರ್ಯಕ್ರಮ, ಭಗತ್ ಸಿಂಗ್ ಕ್ರಾಂತಿಗಳ ಅವರ ಕಾರ್ಯಕ್ರಮ ನಮ್ಮ ಜೊತೆ ಸಹಕಾರದಿಂದ ನಾವು. ಇವಾಗ ನಾನು ತೋರಿಸ್ತಾ ಇರುವಂಥದ್ದು ಈ ದೇವಸ್ಥಾನದ ಭೋಜನ ಶಾಲೆ. ಸೊ ಈ ಒಳಗೆ ಎಂಟ್ರಿ ಕೊಟ್ಟ ಹಾಗೆ ಇಲ್ಲೇ ಭೋಜನ ಶಾಲೆ ಉಂಟು. ಸೊ ಈ ದೇವಸ್ಥಾನನ ಇನ್ನೂ ನಾವು ಸ್ವಲ್ಪ ಅಭಿವೃದ್ಧಿ ಮಾಡ್ತಾ ಇದ್ರು. ಸೊ ಅದು ಮಾಡಲಿಕ್ಕೆ ನಿಮ್ಮೆಲ್ಲರ ಸಹಕಾರವೂ ತುಂಬ ಮುಖ್ಯವಾಗಿತ್ತು. ಸೊ ಇಲ್ಲಿದ್ದು ಅನ್ನದ ಪ್ರಸಾದದ ಬಗ್ಗೆ ಹೇಳಬೇಕಂತೇಳಿ ಹೇಳಿದರೆ, ಯಾವುದೇ ಥರ ವಿಶೇಷ ದಿನ ಇರಲಿ, ಆ ವಿಶೇಷ ದಿನದಲ್ಲಿ ಅನ್ನ ಪ್ರಸಾದ ಇರುತ್ತೆ. ಸೊ ಇವತ್ತೆಂತ ಅಂತೇಳಿ ಹೇಳಿದ್ರೆ ಸರ್ಪ ಸಂಸ್ಕಾರ ಇದ್ದದ್ದಕ್ಕೋಸ್ಕರ ಅನ್ನ ಪ್ರಸಾದ ಇದ್ದಿತ್ತು. ಸೊ ಊಟದ ಬಗ್ಗೆ ಮಾತೇ ಇಲ್ಲ, ಎಂತಕ್ಕಂತೇಳಿ ಹೇಳಿದ್ರೆ ಅಷ್ಟು ಟೇಸ್ಟ್ ಇತ್ತು. ಸೊ ಇವತ್ತು ಈ ವಿಡಿಯೋ ಮಾಡುವಂಥ ಉದ್ದೇಶ ಎಂತ ಅಂತೇಳಿ ಹೇಳಿದ್ರೆ, ತುಂಬ ಜನಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪ ಸಂಸ್ಕಾರ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಫೈನಾನ್ಷಿಯಲಿ ಅಂತೇಳಿ ಹೇಳ್ಕೊಂಡೆ. ಸೊ ಇಲ್ಲೊಂದು ದೇವಸ್ಥಾನ ಇತ್ತು ಅಂತೇಳಿ ಹೇಳ್ಕೊಂಡು ತೋರಿಸುವ ಅಂತೇಳಿ ಹೇಳ್ಕೊಂಡು ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಸೊ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತೇಳಿ ಹೇಳ್ತಾರೆ. ಸೊ ನಿಮ್ಮ ಒಂದು ಶೇರಿಂದ ಎಂತಾಗತ್ತೆ ಅಂತ ಹೇಳಿದ್ರೆ, ಇದೇ ಥರ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟ ಇರುವವರು ಯಾರೋ ಮಾಡ್ಬೇಕಂತೇಳಿ ಇದ್ದವರಿಗೆ ಕುಂದಾಪುರ ತಾಲೂಕಲ್ಲೇ ಇಂಥದ್ದೊಂದು ದೇವಸ್ಥಾನ ಇತ್ತು ಅಂತೇಳಿ ಹೇಳ್ಕೊಂಡು ಎಲ್ರಿಗೂ ಗೊತ್ತಾಗಲಿ ಅಂತೇಳಿ ಹೇಳ್ಕೊಂಡು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೆ. ಬಾಯ್ ಬಾಯ್.